ನೆಲಮಂಗಲದಲ್ಲಿ ವೃದ್ಧೆಯ ಭೀಕರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿ ಶಿವಕುಮಾರ್ ಎಂಬಾತನನ್ನ ಬಂಧನ ಮಾಡಲಾಗಿದೆ. ನೆಲಮಂಗಲದಲ್ಲಿ ವೃದ್ಧೆಯ ಮನೆಗೆ ನುಗ್ಗಿ ಭೀಕರವಾಗಿ ಕೊಲೆ ಮಾಡಲಾಗಿತ್ತು. ಕತ್ತು ಸೀಳಿ ಸದ್ಯಕ್ಕೆ ಈ ಕೊಲೆ ಆರೋಪಿ ಶಿವಕುಮಾರ್ ಎಂಬಾತನ ಬಂಧನ ಆಗಿರೋದು. ಹಣಕ್ಕಾಗಿ ವೃದ್ಧೆ ಶೋಭಾವನ್ನ ಈ ಶಿವಕುಮಾರ್ ಕೊಲೆ ಮಾಡಿದ್ದಾನೆ. ಪ್ಯಾರಾಲಿಸಿಸ್ ಗಂಡನ ಎದುರಲ್ಲೇ ಕುತ್ತಿಗೆ ಸೀಳಿ ಕೊಲೆ ಮಾಡಲಾಗಿದೆ. ಗಂಡನಿಗೆ ಪ್ಯಾರಾಲಿಸಿಸ್ ಆಗಿತ್ತು, ಬೆಡ್ ರಿಡನ್ ಆಗಿದ್ರು. ಪತಿಯ ಕೆಲಸವನ್ನೆಲ್ಲ ಮಾಡ್ತಾ ಇರ್ತಾರೆ. ಡಾಕ್ಟರ್ ಮನೆಗೆ ಬಂದಾಗ ಈ ಒಂದು ಕೊಲೆಯ ವಿಚಾರ ಬೆಳಕಿಗೆ ಬರುತ್ತೆ. 8 ಲಕ್ಷ ಹಣವನ್ನ ಸಾಲ ಮಾಡ್ಕೊಂಡಿದ್ದಾಯ್ತ. ಆ 8 ಲಕ್ಷ ಸಾಲ ತೀರಿಸೋಕೆ ವೃದ್ಧೆಯನ್ನ ಈ ಆರೋಪಿ ಕೊಲೆ ಮಾಡಿದ್ದಾನೆ. ಕೊಲೆ ಬಳಿಕ ಚಿನ್ನದ ಸರ ಬಳಿಯನ್ನ ಶಿವಕುಮಾರ್ ಕದ್ದಿದ್ದ. ಸಿಸಿಟಿವಿ ಪರಿಶೀಲನೆ ಮಾಡಿದಾಗ ಆರೋಪಿಯ ಕೃತ್ಯ ಬಯಲಾಗಿದೆ. ಆರೋಪಿ ಶಿವಕುಮಾರ್ನನ್ನ ಈಗಾಗಲೇ ಪೊಲೀಸರು ಬಂಧಿಸಿದ್ದಾರೆ. ನಿನ್ನೆ ಮಧ್ಯಾಹ್ನ 70 ವರ್ಷದ ಶೋಭಾನೋ ವೃದ್ಧೆಯ ಕೊಲೆಯಾಗಿತ್ತು. ಕೊಲೆ ಆಗತ್ತೆ. ವೈದ್ಯರು ಗಂಡನಿಗೆ ಸ್ಟ್ರೋಕ್ ಆಗಿರುತ್ತಲ್ಲ, ಬೆಡ್ ರಿಡನ್ ಆಗಿರ್ತಾರೆ. ಚಿಕಿತ್ಸೆಗೆ ಅಂತ ವೈದ್ಯರು ಮನೆಗೆ ಹೋಗ್ತಾ ಇರ್ತಾರೆ ಆವಾಗ. ಅದೇ ಸಂದರ್ಭದಲ್ಲಿ ಶೋಭಾ ಅವರ ಮನೆಗೆ ಡಾಕ್ಟರ್ ಹೋಗ್ತಾರೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಅಂತ. ಆ ಸಂದರ್ಭದಲ್ಲಿ ಕೊಲೆ ಆಗಿರೋದು ಗೊತ್ತಾಗುತ್ತೆ. ಕೊಲೆಯ ವಿಚಾರವನ್ನ ಪೊಲೀಸರಿಗೆ ತಿಳಿಸ್ತಾರೆ. ಪೊಲೀಸರು ಬರ್ತಾರೆ, ಸ್ಥಳ ಮಹಜರಾಗುತ್ತೆ. ಸಿಸಿಟಿವಿ ಪರಿಶೀಲನೆ ಮಾಡಿದಾಗ ಈ ಶಿವಕುಮಾರ್ ಏನಿದ್ದಾನೆ ಆರೋಪಿ, ಅಲ್ಲಿ ಆ ಕಡೆ ಈ ಕಡೆ ಓಡಾಡೋದು ಮತ್ತೆ ಸ್ಕೂಟಿಯಲ್ಲಿ ಹೋಗ್ತಿರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ರೆ ಸಿಸಿಟಿವಿ ದೃಶ್ಯ ಕ್ಯಾಪ್ಚರ್ ಆಗಿರುತ್ತೆ. ಈತನನ್ನ ಅರೆಸ್ಟ್ ಮಾಡ್ತಾರೆ. ಅನುಮಾನ ಬಂದಾಗ ಅರೆಸ್ಟ್ ಮಾಡಿದ್ಮೇಲೆ ಬಾಯ್ ಬಿಡಿಸುವಂತಹ ಕೆಲಸ ಮಾಡಿದಾಗ 8 ಲಕ್ಷ ಸಾಲ ಮಾಡಿದ್ದೀನಿ, ಸಾಲ ತೀರಿಸೋದಕ್ಕಾಗಿ ಈ ರೀತಿ ಕೃತ್ಯವನ್ನ ಮಾಡಿದ್ದೀನಿ ಅಂತ ತಪ್ಪು ಒಪ್ಕೊಂಡಿದ್ದಾನಂತೆ. ನೆಲಮಂಗಲದಲ್ಲಿ ವೃದ್ಧೆಯ ಭೀಕರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿ ಶಿವಕುಮಾರ್ ಎಂಬಾತನನ್ನ ಬಂಧನ ಮಾಡಲಾಗಿದೆ. ನೆಲಮಂಗಲದಲ್ಲಿ ವೃದ್ಧೆಯ ಮನೆಗೆ ನುಗ್ಗಿ ಭೀಕರವಾಗಿ ಕೊಲೆ ಮಾಡಲಾಗಿತ್ತು. ಕತ್ತು ಸೀಳಿ ಸದ್ಯಕ್ಕೆ ಈ ಕೊಲೆ ಆರೋಪಿ ಶಿವಕುಮಾರ್ ಎಂಬಾತನ ಬಂಧನ ಆಗಿರೋದು. ಹಣಕ್ಕಾಗಿ ವೃದ್ಧೆ ಶೋಭಾವನ್ನ ಈ ಶಿವಕುಮಾರ್ ಕೊಲೆ ಮಾಡಿದ್ದಾನೆ. ಪ್ಯಾರಾಲಿಸಿಸ್ ಗಂಡನ ಎದುರಲ್ಲೇ ಕುತ್ತಿಗೆ ಸೀಳಿ ಕೊಲೆ ಮಾಡಲಾಗಿದೆ. ಗಂಡನಿಗೆ ಪ್ಯಾರಾಲಿಸಿಸ್ ಆಗಿತ್ತು, ಬೆಡ್ ರಿಡನ್ ಆಗಿದ್ರು. ಪತಿಯ ಕೆಲಸವನ್ನೆಲ್ಲ ಮಾಡ್ತಾ ಇರ್ತಾರೆ. ಡಾಕ್ಟರ್ ಮನೆಗೆ ಬಂದಾಗ ಈ ಒಂದು ಕೊಲೆಯ ವಿಚಾರ ಬೆಳಕಿಗೆ ಬರುತ್ತೆ. 8 ಲಕ್ಷ ಹಣವನ್ನ ಸಾಲ ಮಾಡ್ಕೊಂಡಿದ್ದಾಯ್ತ. ಆ 8 ಲಕ್ಷ ಸಾಲ ತೀರಿಸೋಕೆ ವೃದ್ಧೆಯನ್ನ ಈ ಆರೋಪಿ ಕೊಲೆ ಮಾಡಿದ್ದಾನೆ. ಕೊಲೆ ಬಳಿಕ ಚಿನ್ನದ ಸರ ಬಳಿಯನ್ನ ಶಿವಕುಮಾರ್ ಕದ್ದಿದ್ದ. ಸಿಸಿಟಿವಿ ಪರಿಶೀಲನೆ ಮಾಡಿದಾಗ ಆರೋಪಿಯ ಕೃತ್ಯ ಬಯಲಾಗಿದೆ. ಆರೋಪಿ ಶಿವಕುಮಾರ್ನನ್ನ ಈಗಾಗಲೇ ಪೊಲೀಸರು ಬಂಧಿಸಿದ್ದಾರೆ. ನಿನ್ನೆ ಮಧ್ಯಾಹ್ನ 70 ವರ್ಷದ ಶೋಭಾನೋ ವೃದ್ಧೆಯ ಕೊಲೆಯಾಗಿತ್ತು. ಕೊಲೆ ಆಗತ್ತೆ. ವೈದ್ಯರು ಗಂಡನಿಗೆ ಸ್ಟ್ರೋಕ್ ಆಗಿರುತ್ತಲ್ಲ, ಬೆಡ್ ರಿಡನ್ ಆಗಿರ್ತಾರೆ. ಚಿಕಿತ್ಸೆಗೆ ಅಂತ ವೈದ್ಯರು ಮನೆಗೆ ಹೋಗ್ತಾ ಇರ್ತಾರೆ ಆವಾಗ. ಅದೇ ಸಂದರ್ಭದಲ್ಲಿ ಶೋಭಾ ಅವರ ಮನೆಗೆ ಡಾಕ್ಟರ್ ಹೋಗ್ತಾರೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಅಂತ. ಆ ಸಂದರ್ಭದಲ್ಲಿ ಕೊಲೆ ಆಗಿರೋದು ಗೊತ್ತಾಗುತ್ತೆ. ಕೊಲೆಯ ವಿಚಾರವನ್ನ ಪೊಲೀಸರಿಗೆ ತಿಳಿಸ್ತಾರೆ. ಪೊಲೀಸರು ಬರ್ತಾರೆ, ಸ್ಥಳ ಮಹಜರಾಗುತ್ತೆ. ಸಿಸಿಟಿವಿ ಪರಿಶೀಲನೆ ಮಾಡಿದಾಗ ಈ ಶಿವಕುಮಾರ್ ಏನಿದ್ದಾನೆ ಆರೋಪಿ, ಅಲ್ಲಿ ಆ ಕಡೆ ಈ ಕಡೆ ಓಡಾಡೋದು ಮತ್ತೆ ಸ್ಕೂಟಿಯಲ್ಲಿ ಹೋಗ್ತಿರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ರೆ ಸಿಸಿಟಿವಿ ದೃಶ್ಯ ಕ್ಯಾಪ್ಚರ್ ಆಗಿರುತ್ತೆ. ಈತನನ್ನ ಅರೆಸ್ಟ್ ಮಾಡ್ತಾರೆ. ಅನುಮಾನ ಬಂದಾಗ ಅರೆಸ್ಟ್ ಮಾಡಿದ್ಮೇಲೆ ಬಾಯ್ ಬಿಡಿಸುವಂತಹ ಕೆಲಸ ಮಾಡಿದಾಗ 8 ಲಕ್ಷ ಸಾಲ ಮಾಡಿದ್ದೀನಿ, ಸಾಲ ತೀರಿಸೋದಕ್ಕಾಗಿ ಈ ರೀತಿ ಕೃತ್ಯವನ್ನ ಮಾಡಿದ್ದೀನಿ ಅಂತ ತಪ್ಪು ಒಪ್ಕೊಂಡಿದ್ದಾನಂತೆ.